ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಇವತ್ತು ನಾನು ನಿಮಗೆ ಮನೆಯಲ್ಲೇ 100% ಪ್ಯೂರ್ ಘಮಘಮ ಸುವಾಸನೆಯ ತುಪ್ಪ ಹೇಗೆ ಮಾಡ್ಕೊಳ್ಬೋದು ಅಂತ ತೋರಿಸ್ತೇನೆ. ಈ ವಿಧಾನದಲ್ಲಿ ತುಪ್ಪ ಮಾಡಿದರೆ ಅಮ್ಮ ಮಾಡಿದ ತುಪ್ಪದ ರುಚಿ ಥರನೇ ಇರುತ್ತೆ. ಮಾರ್ಕೆಟಲ್ಲಿ ಸಿಗುವ ತುಪ್ಪಕ್ಕಿಂತ ಮನೆಯಲ್ಲೇ ಮಾಡಿದ ತುಪ್ಪ ಆರೋಗ್ಯಕ್ಕೆ ಶುದ್ಧ ಮತ್ತು ತುಂಬ ರುಚಿಯಾಗಿ ಕೂಡ ಇರುತ್ತೆ. ಹಾಗಾದರೆ ತಡ ಯಾಕೆ, ಬನ್ನಿ ಶುರು ಮಾಡೋಣ. ಮೊದಲು ಬೆಣ್ಣೆಯನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಆಲ್ಮೋಸ್ಟ್ 1 kg ಬೆಣ್ಣೆನ ತೊಗೊಂಡಿದ್ದೀನಿ. ಬೆಣ್ಣೆನ ಕ್ಲೀನಾಗಿ ತೊಳೆಯೋದ್ರಿಂದ ಇದರಲ್ಲಿ ಮಜ್ಜಿಗೆ ಅಂಶ ಏನಾದರೂ ಇದ್ದರೆ ಎಲ್ಲ ಹೋಗುತ್ತೆ. ಈಗ ಒಂದು ದಪ್ಪ ತಳದ ಪಾತ್ರೆನ ತಗೊಂಡು ಬೆಣ್ಣೆಯನ್ನು ಹಾಕಿ ಗ್ಯಾಸ್ ಆನ್ ಮಾಡಿದ್ದೀನಿ. ಬೆಣ್ಣೆ ನಿಧಾನವಾಗಿ ಕರಗೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ 1 ವೀಳ್ಯದೆಲೆ, 2 ರಿಂದ 3 ಕರಿಬೇವು, 3 ಬೆಳ್ಳುಳ್ಳಿ ಹೆಸಳು, 1 ಸಣ್ಣ ಒಣಮೆಣಸಿನಕಾಯಿ ಮತ್ತು ಚಿಟಿಕೆ ಉಪ್ಪು ಸೇರಿಸ್ಕೊಳ್ಳೋಣ. ತುಪ್ಪ ಕಾಯಿಸುವಾಗ ಯಾವತ್ತೂ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ಹೆಚ್ಚು ಉರಿಯಲ್ಲಿ ಮಾಡಿಕೊಂಡ್ರೆ ತುಪ್ಪದ ಬಣ್ಣ ಡಾರ್ಕ್ ಆಗ್ಬೋದು ಮತ್ತು ರುಚಿ ಕೂಡ ಚೇಂಜ್ ಆಗಿಬಿಡುತ್ತೆ. ಈಗ ಇದನ್ನು ನಿಧಾನವಾಗಿ ಕುದಿಯಲು ಬಿಡೋಣ. ಸ್ವಲ್ಪ ಸಮಯದ ನಂತರ ಘಮಘಮ ಪರಿಮಳ ಬರಲು ಶುರುವಾಗುತ್ತೆ. ಜೊತೆಗೆ ಕಲರ್ ಕೂಡ ಚೇಂಜ್ ಆಗಿ ಮೇಲೆ ಬಂದಿರೋ ನೊರೆ ಎಲ್ಲ ಹೋಗಿಬಿಡುತ್ತೆ. ತುಪ್ಪ ಆಗುವಾಗ ಕೊನೆಯಲ್ಲಿ ಅದು ಸೌಂಡ್ ಕೂಡ ಚೇಂಜ್ ಆಗುತ್ತೆ. ತುಪ್ಪ ಚೆನ್ನಾಗಿ ಬರಬೇಕು ಅಂದರೆ, ಜೊತೆಗೆ ತುಂಬ ದಿನ ಸ್ಟೋರ್ ಮಾಡಿದರೂ ಹಾಳಾಗಬಾರ್ದು ಅಂದರೆ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಯಾವಾಗಲೂ ಉತ್ತಮ ಗುಣಮಟ್ಟದ ಬೆಣ್ಣೆ ಯೂಸ್ ಮಾಡಬೇಕು. ದಪ್ಪ ತಳದ ಪಾತ್ರೆ ಬಳಸಿದರೆ ತುಪ್ಪ ಕಾಯಿಸುವಾಗ ಬೇಗ ಸಿಯೋದಿಲ್ಲ. ಲೋ ಅಥವಾ ಮೀಡಿಯಂ ಫ್ಲೇಮ್ನಲ್ಲಿ ಮಾತ್ರ ತುಪ್ಪನ ಕಾಯಿಸ್ಕೊಳ್ಬೇಕು. ತುಪ್ಪ ಸಂಪೂರ್ಣವಾಗಿ ತಣ್ಣಗಾದ ನಂತರನೇ ಬಾಟಲಿಗೆ ಹಾಕಿಡಬೇಕು. ಯಾವಾಗಲೂ ಒಣ ಮತ್ತು ಕ್ಲೀನ್ ಆಗಿರೋ ಸ್ಪೂನ್ನ ಯೂಸ್ ಮಾಡಿದರೆ ತುಪ್ಪ ತುಂಬ ದಿನ ಚೆನ್ನಾಗಿ ಫ್ರೆಶ್ ಆಗಿ ಇರುತ್ತೆ. ನೋಡಿ ಸ್ನೇಹಿತರೆ, ತುಪ್ಪ ಈಗ ಗೋಲ್ಡನ್ ಕಲರ್ ಬಂದಿದೆ. ಕೆಳಭಾಗದಲ್ಲಿ ಉಳಿಯುವ ಕಣಗಳೆಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಆದಾಗ ಗ್ಯಾಸ್ ಆಫ್ ಮಾಡಿಬಿಡಿ. ಆವಾಗ ತುಪ್ಪ ರೆಡಿಯಾಗಿರುತ್ತೆ. ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿದರೆ ತುಪ್ಪಕ್ಕೆ ಅದ್ಭುತವಾದ ಸುವಾಸನೆ ಬರುತ್ತೆ ಮತ್ತು ಹೆಚ್ಚು ದಿನ ಫ್ರೆಶ್ ಆಗಿ ಕೂಡ ಇರುತ್ತೆ. ಈಗ ತುಪ್ಪ ಸಂಪೂರ್ಣವಾಗಿ ತಣ್ಣಗಾದ ಮೇಲೆ ಸೋಸಿದರೆ ಆಯಿತು. ನಮ್ಮ ಶುದ್ಧವಾದ ತುಪ್ಪ ರೆಡಿ ಆಗಿಬಿಡುತ್ತೆ. ಆಲ್ರೆಡಿ ನಾನು ಮೊದಲೇ ಕಾಯಿಸಿದ್ದ ತುಪ್ಪ ನೋಡಿ ಎಷ್ಟು ಮರಳಾಗಿ ಅಮ್ಮ ಮಾಡಿದ ತುಪ್ಪದ ಥರನೇ ಇದೆ ಅಲ್ವಾ? ನೋಡಿ ಸ್ನೇಹಿತರೆ, ಮನೆಯಲ್ಲೇ ತುಂಬ ಸುಲಭವಾಗಿ ಶುದ್ಧ ಮತ್ತು ಘಮಘಮ ಪರಿಮಳ ಬರುವ ತುಪ್ಪ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.